RCB ಹಾಗೂ ಡೆಲ್ಲಿ ನಡುವೆ ಫೈನಲ್ ಹೈ ವೋಲ್ಟೇಜ್ ಕದನ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಂದ್ಯ ಆರಂಭ ಆಗುತ್ತೆ. RCB ಹಾಗೂ ಡೆಲ್ಲಿ ನಡುವೆ ಫೈನಲ್ ಪಂದ್ಯ ನಡೆಯುತ್ತೆ ಇವತ್ತು. ಸಹಜವಾಗಿ ಸಾಕಷ್ಟು ಕುತೂಹಲ ಇದೆ ಇವತ್ತಿನ ಫೈನಲ್ ಪಂದ್ಯದಲ್ಲಿ ಯಾರು ವಿನ್ ಆಗ್ತಾರೆ ಅಂತೇಳಿ. ಈಗಾಗಲೇ ಟಾಸ್ ಆಗಿದೆ. RCB ಅಂದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಟಾಸನ್ನು ಗೆದ್ದು ಬೌಲಿಂಗ್ ತೆಗೆದುಕೊಂಡಿದೆ. ಸೊ ಅಭಿಮಾನಿಗಳ ಕಾತರ ಇದು. ಎರಡನೇ ಬಾರಿಗೆ ಕಪ್ ಎತ್ತಿ ಹಿಡಿಯುತ್ತಾ RCB ಅನ್ನೋದು. ಸತತ 4ನೇ ಬಾರಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಫೈನಲ್ಗೆ ಬಂದಿದೆ. ಈ ಬಾರಿ ಆದರೂ ಚೊಚ್ಚಲ ಟ್ರೋಫಿಗೆ ಮುತ್ತಿಟ್ಟತ್ತ ಅನ್ನುವಂಥ ಕುತೂಹಲ ಇದೆ. ಸೊ ಹಂಗಾಗಿ ಚೊಚ್ಚಲ ಟ್ರೋಫಿಗಾಗಿ ಡೆಲ್ಲಿ ಕಡೆಯಿಂದ ಒಂದು ಪ್ರಯತ್ನ, RCB ಸತತ 2ನೇಗಾಗಿ ಒಂದು ಟ್ರೋಫಿಯನ್ನು ಎತ್ತಿ ಹಿಡಬೇಕು ಅನ್ನುವಂಥ ಕಾತುರದಲ್ಲಿ RCB ಇರುತ್ತೆ. ಸೊ ಹಂಗಾಗಿ ಬಹಳಷ್ಟು ನಿರೀಕ್ಷೆ ಇರುವಂಥ ಪಂದ್ಯ ಇದು. ಇವತ್ತು ಫೈನಲ್ ಪಂದ್ಯ ವುಮೆನ್ಸ್ ಮಹಿಳೆಯರ T20 ಪಂದ್ಯ, ಅಂದರೆ ಮಹಿಳೆಯರ IPL, ಇದು WPL ವುಮೆನ್ಸ್ ಪ್ರೀಮಿಯರ್ ಲೀಗ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಂದ್ಯ ಆರಂಭ ಆಗುತ್ತೆ. ಈಗಾಗಲೇ ಟಾಸ್ಕ್ ಆಗಿದೆ. RCB ಟಾಸ್ಕನ್ನು ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿರುವಂಥ ಹಿನ್ನೆಲೆಯಲ್ಲಿ ಮೇಲ್ನೋಟಕ್ಕೆ ಇವತ್ತು RCB ಫೇವ್ರೇಟ್ ಅಂತ ಅನಿಸುತ್ತೆ. ಆದರೆ ಸತತ 4ನೇ ಬಾರಿಗೆ ಫೈನಲ್ ಬರ್ತಾ ಇರುವಂಥ ಟೀಮ್ ಇದು ಡೆಲ್ಲಿ ಕ್ಯಾಪಿಟಲ್ಸ್, ಅದು ಕೂಡ ಸ್ಟ್ರಾಂಗ್ ಇದೆ. ಸೊ ಹಂಗಾಗಿ RCBಯಲ್ಲಿ ಏನಾದರೂ ಬದಲಾವಣೆ ಇರುತ್ತಾ ಅನ್ನುವಂಥದ್ದು, ಯಾವುದೇ ರೀತಿಯಾಗಿ ಬದಲಾವಣೆ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಈಗಾಗಲೇ ಪ್ಲೇಯಿಂಗ್ 11 ಕೂಡ ಬಿಟ್ಟಿದ್ದಾರೆ. ಸೊ ಹಂಗಾಗಿ RCBಯಲ್ಲಿ ಯಾವುದೇ ರೀತಿಯಾಗಿ ಬದಲಾವಣೆ ಇಲ್ಲ. ಗ್ರೇಸ್ ಹ್ಯಾರಿಸ್ ಆಗಿರ್ಬೋದು, ಸ್ಮೃತಿ ಮಂದಾನ, ಜಾರ್ಜಿಯಾ ವಾಲ್, ರಿಚಾ ಘೋಷ್, ರಾಧಾ ಯಾದವ್, ಇನ್ನು ಕ್ಲೇರ್ಕ್ ಆಗಿರ್ಬೋದು, ಪೂಜಾ ವಸ್ತ್ರಕಾರ್, ಅರುಂಧತಿ ರೆಡ್ಡಿ, ಸಯಾಲಿ ಸತ್ಗರೆ, ಶ್ರೇಯಾಂಕ ಪಾಟೀಲ್ ಆ್ಯಂಡ್ ಲಾರೆನ್ ಬೆಲ್. ಅಂದರೆ RCBಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ಇಲ್ಲಿ ತಂಡ ಅಂತೂ ಬಲಿಷ್ಠವಾಗಿದೆ, ಅದರಲ್ಲಿ ಎರಡು ಮಾತೇ ಇಲ್ಲ. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಅಂತ ಬಂದಾಗ ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ ಕಳೆದ ಪಂದ್ಯದಲ್ಲಿ ಏನು ಗೆದ್ರಲ್ಲ, ಅದೇ ಸೇಮ್ ಟೀಮ್ ಇದೆ. ಲೀ ಆಗಿರ್ಬೋದು, ಶಫಾಲಿ ವರ್ಮಾ, ವಲ್ವಾರ್ಟ್, ಇನ್ನು ರೋಡ್ರಿಗಸ್, ಮಾರಿಜಾನ್ ಕಾಫ್, ಹೆನ್ರಿ, ನಿಕಿ ಪ್ರಸಾದ್, ಇವರು ಅದ್ಭುತ ಫಾರ್ಮಲ್ಲಿದ್ದಾರೆ. ಸ್ನೇಹ ರಾಣಾ ಇದ್ದಾರೆ, ಮಿನು ಮನಿ ಇದ್ದಾರೆ, ಶ್ರೀ ಚಾರಣಿ, ನಂದಿನಿ ಶರ್ಮಾ, ಇವರು ಪ್ಲೇಯಿಂಗ್ 11 ಎರಡೂ ತಂಡದ್ದು. ಎರಡು ಟೀಮ್ ಬಲಿಷ್ಠವಾಗಿದೆ. ಸೊ ಹಂಗಾಗಿ ಇವತ್ತಿನ ಫೈನಲ್ ಪಂದ್ಯ ಇದೆಯಲ್ಲ, ಸಹಜವಾಗಿ ಕುತೂಹಲ ಇರುವಂಥದ್ದು. RCB ಅಭಿಮಾನಿಗಳಂತೂ ಕಾತುರದಿಂದ ಕಾಯ್ತಿದ್ದಾರೆ. ಇವತ್ತಿನ ಪಂದ್ಯ RCB ಗೆಲ್ಲತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಡೇ 1ಇಂದ ನೋಡ್ತಾ ಇದ್ದರೆ RCB ಅಂತೂ ಫೇವ್ರೇಟ್ ಟೀಮ್. ಆ್ಯಂಡ್ ಬೌಲಿಂಗು ಹಂಗೆ ಇದೆ, ಬ್ಯಾಟಿಂಗು ಕೂಡ ಅಷ್ಟು ಬಲಿಷ್ಠವಾಗಿದೆ RCB. ಹಾಗಂತೇಳಿ DC ತಂಡವನ್ನು ಈಸಿಯಾಗಿ ತೆಗೆದುಕೊಳ್ಳೋಕ್ಕೂ ಕೂಡ ಆಗೋದಿಲ್ಲ. ಯಾಕಂದರೆ ಲೀಗ್ ಹಂತದಲ್ಲಿ DC RCBಯನ್ನು ಸೋಲಿಸಿದೆ. ಸೊ ಅದು ಕೂಡ ಮೈಂಡಲ್ಲಿ ಇರಬೇಕಾಗತ್ತೆ RCB ಅವರಿಗೆ. ಸೊ ಹಂಗಾಗಿ ಫೈಟ್ ಅಂತೂ ಇದ್ದೇ ಇರುತ್ತೆ. ಫೈನಲ್ ಅಂದಮೇಲೆ ಫೈಟ್ ಇರಲೇಬೇಕಾಗತ್ತೆ. ಮೊದಲ ಬಾರಿ ಚಾಂಪಿಯನ್ ಆಗೋದಕ್ಕೆ ಒಂದು ಕಾತುರ ತವಕ ಇರೋದು ಡೆಲ್ಲಿ ಕ್ಯಾಪಿಟಲ್ಸ್ಗೆ. 2ನೇ ಬಾರಿಗೆ ಚಾಂಪಿಯನ್ ಆಗೋದಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ RCB ತಂಡಕ್ಕೆ. ಸೊ ಹಂಗಾಗಿ ಸಹಜವಾಗಿ ಕುತೂಹಲ ಇದೆ. 7:30ಕ್ಕೆ ಈ ಪಂದ್ಯ ಆರಂಭ ಆಗುತ್ತೆ. ಯಾರೂ ಕೂಡ ಈ ಪಂದ್ಯವನ್ನು ಮಿಸ್ ಮಾಡ್ಕೊಳ್ಬೇಡಿ.